ಫ್ರೆಂಡ್ಸ್, ವೆಲ್ಕಮ್ ಟು KSP ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಗ್ರಾಮಾಡಳಿತಾಧಿಕಾರಿ ಅಥವಾ VA ಅಂದರೆ ವಿಲೇಜ್ ಅಕೌಂಟೆಂಟ್ ಆ ಹುದ್ದೆಯನ್ನು ಹೆಸರು ಮಾಡಿರುವಂಥದ್ದು, ಚೇಂಜ್ ಮಾಡಿರುವಂಥದ್ದು ಗೊತ್ತಿದೆ ನಿಮಗೆ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಒಂದು ಹೆಸರನ್ನು ಚೇಂಜ್ ಮಾಡಿರುವಂಥದ್ದು, ಅದರ ಅಧಿಸೂಚನೆ ಇದೀಗ ಪ್ರಕಟವಾಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಅದನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಿಕೊಳ್ತಾ ಇರುವಂಥದ್ದು. ಅದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ನೋಡ್ತಾ ಇರ್ಬೋದು. KA ಅವರ ವೆಬ್ಸೈಟಲ್ಲಿ, ಅಫಿಷಿಯಲ್ ವೆಬ್ಸೈಟಲ್ಲಿ ಇದೀಗ ಒಂದು ಅಧಿಸೂಚನೆ ಪ್ರಕಟವಾಗಿರುವಂಥದ್ದು. ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೀಗ ಅಧಿಕೃತ ಒಂದು ಅಧಿಸೂಚನೆ, ಗೆಜೆಟ್ ನೋಟಿಫಿಕೇಶನ್ ಪ್ರಕಟವಾಗಿರುವಂಥದ್ದು. ಇದು ನೋಡ್ತಾ ಇರ್ಬೋದು ನೀವು, ನೇಮಕಾತಿ ಅಧಿಸೂಚನೆ. ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಕರೆಯುವಂಥ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಫ್ರೆಂಡ್ಸ್. ಹುದ್ದೆಗಳು ವಿವರ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಗ್ರಾಮ ಆಡಳಿತ ಅಧಿಕಾರಿ ಅಂದ್ಬಿಟ್ಟು ವೇತನ ಶ್ರೇಣಿ ಬಂದ್ಬಿಟ್ಟು 21,400ರಿಂದ 42,000 ನಿಮ್ಗೆ ಗೊತ್ತಿರುವಂಥದ್ದು. ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆ ನೋಡಿದ್ರೆ 42,000 ಟೋಟಲ್ ಹುದ್ದೆಗಳು, 1,000 ಹುದ್ದೆಗಳು ಕಲಿರುವಂಥದ್ದು ಫ್ರೆಂಡ್ಸ್. ಇದೀಗ ಅಧಿಸೂಚನೆಗೆ ರೆಡಿಯಾಗಿರುವಂಥದ್ದು 1,000 ಹುದ್ದೆಗಳು. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿದ್ರೆ ಗ್ರಾಮ ಆಡಳಿತ ಅಧಿಕಾರಿ ದ್ವಿತೀಯ PUC ಪಾಸ್ ಆಗಿರಬೇಕು ಅಥವಾ ತತ್ಸಮಾನವಾದ ಒಂದು ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು NPS ಅಪ್ಲೈ ಆಗುತ್ತೆ ಅವ್ರಿಗೆ. ಈಗ ಈ ಹುದ್ದೆಗೆ ಆಯ್ಕೆ ಆದರೆ ನೀವು ಪೆನ್ಷನ್ ಸ್ಕೀಮ್ ಆಯ್ಕೆ ಅಪ್ಲೈ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ನು ವಯೋಮಿತಿ ನೋಡಿದ್ರೆ ನೋಡಿ ಫ್ರೆಂಡ್ಸ್, GM ಅವ್ರಿಗೆ 35, OBC ಅವರಿಗೆ 38, ಅದೇ ರೀತಿ ಕ್ಯಾಟಗರಿ 1 ಮತ್ತು SC ST ಅವರಿಗೆ 40 ವರ್ಷಗಳು. ಇದು ಅವರೇಜ್ ಏಜ್ ಆಗಿರುವಂಥದ್ದು. ಇನ್ನು ಹುದ್ದೆಗಳ ವರ್ಗೀಕರಣ ನೋಡಿ ಫ್ರೆಂಡ್ಸ್, ಅದನ್ನು ಒಂದು ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮಲ್ಲಿ ಹಾಕ್ತೀನಿ, ನೀವು ನೋಡ್ಕೋಬೋದು ಫ್ರೆಂಡ್ಸ್. ಯಾವ್ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳಿವೆ, ಖಾಲಿವೆ ಅಂತ ಒಂದು ಅಧಿಸೂಚನೆಯನ್ನು ನಮ್ಮ ಟೆಲಿಗ್ರಾಮ್ ಆದಂಥ KSP ಜಾಬ್ ಅಪ್ಡೇಟ್ಸ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೋಬೋದು ಬೇಕಾದರೆ. ನೋಡಿ ಫ್ರೆಂಡ್ಸ್, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 4/3 ಬೆಳಗ್ಗೆ 11 ಗಂಟೆಯಿಂದ 3/4 ರಾತ್ರಿ 12 ಗಂಟೆವರೆಗೆ. ಅಂದರೆ 4/3 ಅಂದರೆ 4ನೇ ತಾರೀಕು 3ನೇ ತಿಂಗಳು, ಅಂದರೆ ಮಾರ್ಚಿಂದ 3ನೇ ತಾರೀಕು ಏಪ್ರಿಲ್ವರೆಗೂ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್. ಇನ್ನು ಪೇಮೆಂಟ್ ಮಾಡಲು ನಿಮಗೆ 6/4/2024ವರೆಗೂ ನಿಮಗೆ ಟೈಮ್ ಇರುವಂಥದ್ದು. ಇನ್ನು ಶುಲ್ಕ ನೋಡಿ ಫ್ರೆಂಡ್ಸ್, OBC ಮತ್ತು GM ಅವರಿಗೆ 750 ಆಗಿರುವಂಥದ್ದು. ಅದೇ ರೀತಿ SC ST ಪ್ರವರ್ಗ ಒಂದವರಿಗೆ 500 ರೂಪಾಯಿ ಆಗಿರುವಂಥದ್ದು ಫ್ರೆಂಡ್ಸ್. ಇದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ನೋಡೋದಾದರೆ ನೋಡಿ ಫ್ರೆಂಡ್ಸ್, ಇದನ್ನು ಜಿಲ್ಲೆಯ ಮೂಲಕ OMR ಟೈಪಲ್ಲಿ ಇರುತ್ತೆ ಎಕ್ಸಾಮ್. ಇದೆಲ್ಲ ನಿಮಗೆ ಗೊತ್ತಿರುವಂಥದ್ದು. ಕಡ್ಡಾಯ ಕನ್ನಡ ಪರೀಕ್ಷೆಯೂ ಕೂಡ ಇರುತ್ತೆ. ಅದೇ ರೀತಿ ನೆಕ್ಸ್ಟು ಗ್ರಾಮ ಆಡಳಿತಗಾರಿ ಸಿಲೆಬಸ್ ನೋಡಿ ಫ್ರೆಂಡ್ಸ್, ಇದು ಒಂದು GK ಪೇಪರ್ ಆಗಿರುತ್ತೆ. ಪ್ರಚಲಿತ ಘಟನೆಗಳು, ಜಿಯೋಗ್ರಫಿ, ಕರ್ನಾಟಕ ಇತಿಹಾಸ, ಪಂಚಾಯತ್ ರಾಜು, ಅದೇ ರೀತಿ ಮಾಮೂಲಿ 8 ಸಬ್ಜೆಕ್ಟ್ ಇದೆ ಫ್ರೆಂಡ್ಸ್, ಕೋರ್ ಸಬ್ಜೆಕ್ಟ್ ಅದು. ಮತ್ತು ಗ್ರೂಪ್ C ಸಿಲೆಬಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ, ಇವು 3 ಟೋಟಲು ಇಷ್ಟು ಸಬ್ಜೆಕ್ಟ್ನ ನೀವು ಓದಿದ್ರೆ ಈ ಒಂದು ಇದರಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಪರೀಕ್ಷೆಗೆ ಸಿಲೆಬಸ್. ಇನ್ನು ಇದರಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಅದೇ ರೀತಿ ಮೀಸಲಾತಿ ಪ್ರಮಾಣಗಳು ನಿಮ್ಗೆ ಗೊತ್ತಿರುತ್ತೆ, ಅದನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಬೋದು. ಇನ್ನು ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಬೆಂಗಳೂರು ನಗರ ಪ್ರಥಮವಾಗಿ 32 ಹುದ್ದೆಗಳು ಖಾಲಿರುವಂಥದ್ದು. ನಾನು ಹುದ್ದೆಗಳು ಮಾತ್ರ ಹೇಳ್ತೀನಿ, ನೀವು ಮೀಸಲಾತಿನ ನೋಡ್ಕೊಳ್ಬೋದು. ಇದನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ KSP ಜಾಬ್ ಅಪ್ಡೇಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಬೆಂಗಳೂರು ಗ್ರಾಮಾಂತರ 34 ಹುದ್ದೆಗಳಿದೆ. ಅದೇ ರೀತಿ ಚಿತ್ರದುರ್ಗಕ್ಕೆ 32 ಹುದ್ದೆಗಳು ಖಾಲಿ ಇದೆ ಟೋಟಲು. ನೆಕ್ಸ್ಟು ಕೋಲಾರಕ್ಕೆ 45 ಹುದ್ದೆಗಳು ಖಾಲಿರುವಂಥದ್ದು. ಅದೇ ರೀತಿ ತುಮಕೂರು 73 ಹುದ್ದೆಗಳು. ಅದೇ ರೀತಿ ರಾಮನಗರಕ್ಕೆ 51 ಹುದ್ದೆಗಳು ಖಾಲಿರುವಂಥದ್ದು ಫ್ರೆಂಡ್ಸ್. ಅದೇ ರೀತಿ ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ವಿಜಯಪುರ ಇದರಲ್ಲಿ ಲೋಯೆಸ್ಟ್ ಅಂತ ಹೇಳ್ಬೋದು, ಬರೀ 7 ಹುದ್ದೆಗಳು ಖಾಲಿರುವಂಥದ್ದು. ಅದೇ ರೀತಿ ಬಾಗಲಕೋಟೆ 22 ಹುದ್ದೆಗಳು, ಧಾರವಾಡ 12 ಹುದ್ದೆಗಳು, ಗದಗ 30 ಹುದ್ದೆಗಳು, ಹಾವೇರಿ 34 ಹುದ್ದೆಗಳು, ಉತ್ತರ ಕನ್ನಡ 2 ಹುದ್ದೆಗಳು, ಇದು ಲೋಯೆಸ್ಟ್ ಫ್ರೆಂಡ್ಸ್. ಇನ್ನು ಕಲಬುರಗಿ, ಕಲ್ಯಾಣ ಕರ್ನಾಟಕದವ್ರಿಗೆ 67 ಹುದ್ದೆಗಳು ಟೋಟಲು. ಅದೇ ರೀತಿ ರಾಯಚೂರು 4 ಹುದ್ದೆಗಳು, ಲೋಯೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಕೊಪ್ಪಳ, ಕಲ್ಯಾಣ ಕರ್ನಾಟಕ ಬರುತ್ತೆ, ಇದನ್ನು 3 ಹುದ್ದೆಗಳು. ಅದೇ ರೀತಿ ಕೊಪ್ಪಳ, ಕಲ್ಯಾಣ ಕರ್ನಾಟಕ ಇದು ಕೂಡ 16 ಹುದ್ದೆಗಳು. ಅದೇ ರೀತಿ ಬಳ್ಳಾರಿ, ಕಲ್ಯಾಣ ಕರ್ನಾಟಕ 3, ಬಳ್ಳಾರಿ ಕಲ್ಯಾಣ ಕರ್ನಾಟಕ 14, ಬೀದರ್ 5, ನೆಕ್ಸ್ಟ್ ಬೀದರ್ 19, ಯಾದಗಿರಿ ಕಲ್ಯಾಣ ಕರ್ನಾಟಕಕ್ಕೆ 8, ಅಂದರೆ ಆ ಅಭ್ಯರ್ಥಿಗಳಿಗೆ ಮೀಸಲು, ಜನರಲ್ ಅಭ್ಯರ್ಥಿಗಳಿಗೆ 1, ವಿಜಯನಗರ ಕಲ್ಯಾಣ ಕರ್ನಾಟಕಕ್ಕೆ 3, ಅದೇ ರೀತಿ ನಾರ್ಮಲ್ ಅಭ್ಯರ್ಥಿಗಳಿಗೆ 10. ಇಷ್ಟು ಫ್ರೆಂಡ್ಸ್ ಟೋಟಲ್ ಜಿಲ್ಲೆಗಳು 6 ನಿಮಗೆ ಒಂದು ಹುದ್ದೆಗಳ ವರ್ಗೀಕರಣ ಆಗಿರುತ್ತೆ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ನ ಮಾಡಿ. ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ದೀನಿ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.